ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಸಂಡೇ. ಸೊ ಸ್ಯಾಟರ್ಡೇ ಸಂಡೇ ಅಂತ ಬಂದರೆ ಒಂದು ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಬೇಗ ಹೇಳೋದು ತಪ್ತತಿ ಅಂಥೇಳಿ ನನಗೊಂದು ಸ್ವಲ್ಪ ಏನಂದ್ರೆ ನಿದ್ದೆ ಹತ್ತೋದೇ ಕಡಿಮೆ, ಬೇಗ ಹತ್ತಂಗಿಲ್ಲ. ಆಮೇಲೆ ಬೇಗ ಹತ್ತು ಅಂದ ತಕ್ಷಣ ಅರ್ಲಿ ಮಾರ್ನಿಂಗ್ ಒಂದು 3 ಗಂಟೆ ಹಂಗೆ ಎಚ್ಚರ ಆಗಿಬಿಡ್ತೈತಿ. ಆಮೇಲೆ ನಿದ್ದೆ ಹತ್ತೋದೇ ನನಗೆ 7 ಗಂಟೆ ಹಾಗೆ, 6:45 7 ಗಂಟೆ ಹಾಗೆ. 7 ಗಂಟೆ ಒಳಗೆ ಎದ್ದು ಬಿಡ್ಬೇಕಲ್ಲ. ಹಾಗಾಗಿ 2 ದಿನ ಆರಾಮ ರೆಸ್ಟ್ ಮಾಡಿದ್ರೆ ಆಯಿತು ಅಂದ್ಕೊಂಡೆ ಸ್ಯಾಟರ್ಡೆ ಸಂಡೇ. ಅಂದ್ರೂ 10 ಗಂಟೆ ಡ್ಯೂಟಿ ಹೋದ್ರು ಬಿಡು ರಾಜು. ನಿನ್ನೆನೂ ಹೋದರು, ಇವತ್ತು ಹೋದರು. ಈಗ ಮಾರ್ಚ್ ಎಂಡ್ ಇರೋದಕ್ಕೆ ಸೊ ಸ್ಯಾಟರ್ಡೆ ಸಂಡೇ ಕೂಡ ಲೀವ್ ಇಲ್ಲ ಈಗ. ಹಾಗಾಗಿ ಮಾರ್ಚ್ ಮುಗಿಯೋವರೆಗೂ ಒಂದು ಸ್ವಲ್ಪ ಬ್ಯುಸಿನೇ. ಹಾಗಾಗಿ ನಾನು ಇವತ್ತು ಒಬ್ಬಳೇ ಇರೋದ್ರಿಂದ ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ಏನೋ ಮಾಡಬೇಕು, ಏನು ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಾಯಿದ್ದೀನಿ. ಸೊ ಬರ್ರಿ ತಿಂಡಿ ಮಾಡ್ಕೊಂಡು ಸೊ ಏನೇನೆಲ್ಲ ಇರ್ತೈತಿ ಇವತ್ತಿನ ವ್ಲಾಗ್ ವಿಶೇಷತೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡಿರೋದಕ್ಕೆ ಸೊ ಈ ಥರ ಇದೆ ನೋಡಿರಿ. ಹೆಂಗಿರ್ತೇವೆ ಬೆಳಗ್ಗೆನ ನಾವು ಸ್ವಲ್ಪ ಹೆಡ್ಡೇಕ್ ಒಂದು ಸ್ಟಾರ್ಟ್ ಆಗ್ಬಿಟ್ಟೈತೆ. ಹಂಗಾಗಿ ಇವತ್ತು ಚಸ್ಮಾ ಹಾಕ್ಯಂಡ ಸ್ಟಾರ್ಟ್ ಮಾಡೀನಿ. ಸೊ ಬರ್ರಿ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆನೇ ಸ್ಟಾರ್ಟ್ ಮಾಡಿಬಿಟ್ಟೆ. ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಚಟ್ನಿ ಮಾಡಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಬೆಂಡೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಭಾಳ ದಿನ ಆಗಿತ್ತು. ಬೆಂಡೆಕಾಯಿ ಚಟ್ನಿ ಅಂದರೆ ಭಾಳ ಇಷ್ಟ ನನಗೆ. ಹಾಗಾಗಿ ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಬೆಂಡೆಕಾಯಿ ಹುರಿತಾ ಇದ್ದೀನಿ ನೋಡ್ರಿ. ಏನಪ್ಪ ಅಂದರೆ ಈ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಗೊಜ್ಜು ತಿಂದು ಬೇಜಾರಾಗ್ಬಿಟ್ಟಿರ್ತೈತೆ. ಅವಾಗ ಒಂದು ಸ್ವಲ್ಪ ಬೆಂಡೆಕಾಯಿ ಚಟ್ನಿನ ಮಾಡ್ಕೊಂಡ್ರೆ ಟೇಸ್ಟ್ ಅಂತ ಅನ್ನಿಸ್ತೈತೆ ಒಂದು ಸ್ವಲ್ಪ ತಿನ್ನಾಕ. ಹಾಗಾಗಿ ಬೆಂಡೆಕಾಯಿ ಹುರ್ಕೊಳಕತ್ತೀನಿ. ಸೊ ಈಗ ಬೆಂಡೆಕಾಯಿ ಚಟ್ನಿಗೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬರ್ತೀನಿ. ಬೆಂಡೆಕಾಯಿ ಚಟ್ನಿಗೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು. ಹಸಿಮೆಣ್ಸಿನ್ಕಾಯಿ ಒಂದು ಹುರ್ಕೊಂಡು ರೆಡಿ. ಬೆಂಡೆಕಾಯಿ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ, ಬೆಂಡೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡೀನಿ. ಸೊ ಇದನ್ನು ರುಬ್ಬೇಕೀಗ ಒಂಚೂರು ಬೆಲ್ಲ ಹಾಕಿ. ಚಟ್ನಿ ರೆಡಿ. ತುಂಬ ದಿನ ಆಗಿತ್ತು ತೊಂಡೆಕಾಯಿ ಪಲ್ಯನೂ ಮಾಡಿ. ಹಾಗಾಗಿ ಬೆಂಡೆಕಾಯಿ ಚಟ್ನಿ, ತೊಂಡೆಕಾಯಿ ಪಲ್ಯ. ಸೊ ಈಗ ಬೆಳ್ಳುಳ್ಳಿ ಅದನ್ನ ಹಾಕೇನಿ. ಬೆಂದ ಮೇಲೆ ಒಂಚೂರು ಸಾಂಬಾರು ಪುಡಿ, ಆಮೇಲೆ ಒಂದೇ ಒಂದು 2 ಹಸಿಮೆಣ್ಸಿನ್ಕಾಯಿ, ಒಂಚೂರು ಕೊಬ್ಬರಿ ಹಾಕಿ ರುಬ್ಬಿದೆ ನೋಡ್ರಿ. ರುಬ್ಬಿ ಹಾಕಿದೆ. ಫೈನಲಿ ಬೆಂತು ಪಲ್ಯ. ಒಂಚೂರು ಹುಚ್ಚಳ ಪುಡಿ ಇಲ್ಲ ನಾವಂತರೂ ಏನೋ ಪಲ್ಯನೂ ಮಾಡಲ್ಲಲ್ಲ. ಹಾಗಾಗಿ ಸ್ವಲ್ಪ ಹುಚ್ಚಳ ಪುಡಿ ಹಾಕಿ ಒಂಚೂರು ಬೇಯಕ್ಕೆ ಬಿಡೋಣ ಪಲ್ಯನ. ಮಸ್ತ್ ನೋಡ್ರಿ ಪಲ್ಯ. ತಿಂದ್ಬಿಟ್ಟು ಬೆಂಡೆಕಾಯಿ ಚಟ್ನಿ ಮಾಡ್ಕೊಂಡೆ. ಮತ್ತು ಏನು ತೊಂಡೆಕಾಯಿ ಪಲ್ಯ, ಸೌತೆಕಾಯಿ ರೊಟ್ಟಿ ಮಾಡ್ಕೊಂಡು ಒಬ್ಬಳೇ ಅಲ್ಲ. ಮತ್ತು ಸಂಜೆಗೆ ಏನು ಮಾಡೋದು ಅಂಥೇಳಿ ಸೊ ಈಗಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬರ್ರಿ ಎಲ್ಲರೂ ರೊಟ್ಟಿ, ಏನಿದು ಬೆಂಡೆಕಾಯಿ ಚಟ್ನಿ ಮತ್ತು ತೊಂಡೆಕಾಯಿ ಪಲ್ಯ ರೊಟ್ಟಿ ಊಟ ಮಾಡೋಣ. ಅವತ್ತು ಅಲ್ಲಿಗೆ ಬಿಟ್ಟೆ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡಿದ್ನಲ್ಲ, ರೊಟ್ಟಿ ಉಳಿದಿದ್ದು ಅಂಥೇಳಿ. ಈ ರೊಟ್ಟಿ ಅದಾವು, ಮತ್ತಿನ್ನು ರೊಟ್ಟಿ ಮಾಡಿ ರೊಟ್ಟಿ ಹಂಗೆ ಉಳಿತಾವೆ ಅಂಥೇಳಿ ರೊಟ್ಟಿ ಒಗ್ಗರಣೆ ಹಾಕ್ಯೋಣ ಅಂತ ಹೇಳಿ ಐಡಿಯಾ ಮಾಡಿ ಒಂದು 4 ರೊಟ್ಟಿ ಇತ್ತು. ಹಾಗಾಗಿ ಇಬ್ಬರಿಗೆ ಅಲ್ಲ, ಆಮೇಲೆ ಒಂಚೂರು ರೈಸ್ ಏನಾರು ಉಂಡ್ರಾಯ್ತು ಅಂಥೇಳಿ ರೊಟ್ಟಿ ಒಗ್ಗರಣೆ ಹಾಕಾಕೊಂತೇನೆ ನೋಡ್ರಿ. ರೊಟ್ಟಿ ಒಗ್ಗರಣೆ ಹೆಂಗೆ ಹಾಕ್ತೀವಿ ನೋಡ್ರಿ. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ
ಹೆಚ್ಕೋಬೇಕು. ಈರುಳ್ಳಿ ಏನಂದ್ರೆ ಒಂದು ಸ್ವಲ್ಪ ರೈಸಿಗೆ ಇಟ್ಟನಿ, ಹಾಗಾಗಿ ಈರುಳ್ಳಿ ಈಗ ಹೆಚ್ಚಿಬಿಟ್ರೆ ಥರ ಸ್ಮೆಲ್ದಂಗೆ ಆಕತ್ತಲ್ಲ ಅಂತೇಳಿ ಹಂಗೆ ಇಟ್ಟನಿ. ಸೊ ಬರ್ರಿ ಈಗ ರೊಟ್ಟಿ ಒಗ್ಗರಣೆ ಹಾಕ್ಕೊಂಡು ತಿನ್ನೋಣಂತೆ. ಫಸ್ಟ್ ಎಣ್ಣೆ ಒಳಗೆ ಶೇಂಗಾ ಹುರಿದು ಇಟ್ಕೊಂಡೆ. ಅದಾದಮೇಲೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಈ ಗೊಜ್ಜಿಗೆಲ್ಲ ಹೆಂಗೆ ರೆಡಿ ಮಾಡ್ಕೊತೇವೆ ಆಲ್ಮೋಸ್ಟ್ ಅಲ್ಲಿ ನನ್ನ ಹಳೇ ಏನು ಸಬ್ಸ್ಕ್ರೈಬರು ನೋಡಿರ್ತಾರೆ ನನ್ನ ರೊಟ್ಟಿ ಒಗ್ಗರಣೆ ಹಾಕೋದು, ನಾನು ಹೆಂಗೆ ರೊಟ್ಟಿ ಒಗ್ಗರಣೆ ಹಾಕ್ತೀನಿ ಅಂಥೇಳಿ. ಬಟ್ ಈಗ ಯಾರಾದರೂ ಹೊಸಬ್ರು ಇದ್ದವ್ರಿಗೆ ನಾನು ಯಾವ ಥರ ಒಗ್ಗರಣೆ ಹಾಕ್ತೀನಿ ಅಂತ ಹೇಳಿ, ಮಾಮೂಲಿ ಹೆಂಗೆ ಗೊಜ್ಜು ಮಾಡ್ಕೊತೇವೆ ನೋಡ್ರಿ ನಾವು ಚಿತ್ರಾನ್ನಕ್ಕಾಗಲಿ ಅವಲಕ್ಕಿಗಾಗಲಿ ಹಂಗೆ ಗೊಜ್ಜು ರೆಡಿ ಮಾಡ್ಕೊಳೋದು. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸ್ ಇದ್ರೆ ಬೀನ್ಸ್ ಎಲ್ಲ ಹಾಕ್ಕೋಬೋದು. ಸೊ ಬೀನ್ಸ್ ಇರಲಿಲ್ಲ ಅಂತ ಕ್ಯಾರೆಟ್ ಒಂದು ಹಾಕಿದೆ ಅಷ್ಟೇ ನಾನು. ಎಲ್ಲ ಹಾಕ್ಕೊಂಡು ಅದಾದಮೇಲೆ ಚೆನ್ನಾಗಿ ಬೆಂದ ಮೇಲೆ ರೊಟ್ಟಿನ ಏನೋ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರಾಗಿ ನೆನೆ ಹಾಕೋದು. ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ನೆನಿಬೇಕು, ಅದು ಗಟ್ಟಿ ಇರ್ತೈತಲ್ಲ, ಅದನ್ನು ಡೈರೆಕ್ಟ್ ಗೊಜ್ಜಿಗೆ ಹಾಕಿದ್ರೆ ಅದು ಅಷ್ಟು ಮೆತ್ತಗಾಗಲ್ಲ. ಹಾಗಾಗಿ ಒಂದು ರೌಂಡ್ ಅವಲಕ್ಕಿಗೆ ಮಂಡಕ್ಕಿಗೆ ಹ್ಯಾಂಗೆ ನಾವು ನೆನೆಸಿದ ಅವಲಕ್ಕಿ ನೆನೆಸಿದ ಮಂಡಕ್ಕಿ ಮಾಡ್ತೇವೆ ನೋಡ್ರಿ, ಹಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಅದು ಮೆತ್ತಗಾಗೈತಿ ಅಂತ ಗೊತ್ತಾಗೋವರೆಗೂ ಅದನ್ನ ನೆನೆಸಿಟ್ಟು ಅದಾದಮೇಲೆ ಗೊಜ್ಜಿಗೆ ಹಾಕ್ಬೇಕು. ಫೈನಲಿ ಗೊಜ್ಜು ಕೂಡ ರೆಡಿ ಆಯ್ತು ನೋಡ್ರಿ. ಒಂಚೂರು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಒಂಚೂರು ಬೆಲ್ಲರ ಸಕ್ಕರೆನಾರ ಹಾಕ್ಬೇಕು. ನಾವು ಬೆಲ್ಲ ಹಾಕಿದೆ, ಹಾಕಿ ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಎಲ್ಲ ಹಾಕಿ ಗೊಜ್ಜು ಅಂತೂ ರೆಡಿ ಆಯ್ತು. ಹಿಂಗೆ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡು ರೊಟ್ಟಿನ ಫಸ್ಟನ್ನು ನೆನೆಸಿಟ್ಕೊಂಡು ತೆಗೆದಿಟ್ಕೊತೀನಿ. ಅದಾದಮೇಲೆ ಅಂದರೆ ಇಷ್ಟು ಅಂದರೆ ಗೊಜ್ಜು ರೆಡಿ ಆದಮೇಲೆ ರೊಟ್ಟಿನ ನೆನೆಸ್ಕೊಂಡ್ರೆ ಬೆಸ್ಟ್, ಇಲ್ಲ ಅಂದ್ರೆ ಹಿಟ್ಟಾಗ್ಬಿಡ್ತದೆ ಅದು. ಹಾಗಾಗಿ ಗೊಜ್ಜು ರೆಡಿ ಆದಮೇಲೆ ರೊಟ್ಟಿ ನೆನೆಸಿಟ್ಕೊಂಡು ಅದನ್ನ ನೀರು ಅಷ್ಟು ಹಿಂಡಿ ತೆಗೆದು ಒಣ ಮಾಡ್ಕೊಂಡು ಅದಾದಮೇಲೆ ಗೊಜ್ಜಿಗೆ ಹಾಕಿ ಕಲಸಿದೆ. ಒಂಥರ ಟೇಸ್ಟ್ ಬಿಸಿಯದ ತಿನ್ಬೇಕ್ರಿ, ಭಾಳ ಚಲೋ ಅಂತ ಅನಿಸ್ತೈತಿ. ನೀವು ಆರಿನ ಮೇಲೆ ತಿನ್ನಕ್ಕೆ ಹೋದ್ರೆ ರುಚಿ ಅಂತ ಅನ್ಸೋದಿಲ್ಲ. ಹಂಗೆ ಬಾಣಲಿಯಿಂದ ತೆಗೆದ ತಕ್ಷಣ ಡೈರೆಕ್ಟ್ ತಾಟಿಗೆ ಹಾಕ್ಕೊಂಡು ಉಂಡ್ಬಿಡ್ಬೇಕು. ಅದಾದಮೇಲೆ ಶೇಂಗಾ ಹುರಿದು ಇಟ್ಕೊಂಡಿದ್ನಲ್ಲ ಆ ಶೇಂಗಾನೂ ಕೂಡ ಹಾಕಿ ಫೈನಲಿ ರೊಟ್ಟಿ ಒಗ್ಗರಣೆ ಆಯ್ತು. ಅದಾದಮೇಲೆ ಸೊ ಇಕ್ಕಿನೂ ಬಂದಿದ್ಲು, ನವ್ವೇನಿ ಕೂಡ ಬಂದಿದ್ಲು. ಯಾವ ಸ್ಟೈಲ್ ಅದು? ಫಿಶ್ ಅದು ಫ್ರೈ ಮಾಡಿ ತಿನ್ನೋದ? ತವಾ ಫ್ರೈ ಮಾಡಿ ತಿನ್ನೋಣ ಫಿಶ್ನ? ಫಿಶ್ ತಿನ್ನನೇನೆ? ಕೊಬ್ಬರಿ ಇಲ್ಲಿ ಬಿಡ, ಕಾಯಿ ಇಲ್ಲ ತರ್ಬೇಕು. ತಿಂತೀಯ ನೀನಾ? ಸ್ವಲ್ಪ ರೊಟ್ಟಿ ತಿನ್ನು. ಇದು ನೀರಾ? ಅಯ್ಯೋ ಶೇ, ಗೊತ್ತೇ ಆಗಲಿಲ್ಲ ನೋಡಂಗೆ. ನೀರೊಳಗೆ ಫ್ರೈ ಏನು ಮಾಡಕ್ಕಂತೈತಿ? ಚೆನ್ನಾಗಿಲ್ಲ? ಚಾಕ್ಲೇಟ್ ಅಷ್ಟೇ ಚೆನ್ನಾಗೈತಾ? ನೀ ಫಿಶ್ ರೊಟ್ಟಿ ತಿನ್ನಲ್ಲ? ಚಾಕ್ಲೇಟ್ ಅಷ್ಟೇ ತಿಂತತೆ? ನಮ್ಗೆ ಹೇಳಲ್ಲ ಬೈ ಅನ್ನೋ ಅಂತ. ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಅದಾದಮೇಲೆ ಇವ್ರಿಗೂ ಕೂಡ ಬಿಸಿ ತಿಂದರೆ ಚಲೋ ಅಲ್ಲ, ಅದಕ್ಕೆ ತಿಂದುಬಿಡ್ರಿ ಅಂಥೇಳಿ ಹಾಕ್ಕೊಟ್ಟೆ. ತಿನ್ನಬಾರವ ಅಂದ್ರೆ ಅಕ್ಕಿ ತಿನ್ನೋವಿಂಥವೆಲ್ಲ ಇಳಿಯೋದಿಲ್ರಿ ಅಕ್ಕಿಗೆ. ಊಟ ಅಂದರೆ ಇಳಿಯೋದಿಲ್ರಿ. ಚಾಕ್ಲೇಟ್ ತಿಂತಾಳ ಮತ್ತು ಹೋಗಿ ಕ್ಯಾವಿಟಿ ಸಕತಿ ಅಂತಾಳ. ನೋವಾಗಿಗಿತೆ ಮರೆತಿ. ಅಯ್ಯೋಯ್ಯಪ್ಪ, ನಮ್ಮನ್ನ ತಿನ್ನಬಾರ್ದು ಫಿಶ್. ಚುಚ್ಚು ಫಿಶ್ ನಮ್ಮ ಹತ್ರನ ಬರಾಕೊಂತಪ್ಪ. ಫಿಶ್ ನಮ್ಮ ಹತ್ರನ ಬರಾಕೊಂತೈತಪ್ಪ. ಎಲ್ಲ ಚಿಂತೈತಪ್ಪ ಉಡಾಳಿನ. ಸುಮಾರು ಹೊತ್ತಿದ್ಲು. ಅವರು ಊಟ ಮಾಡಿ ಎಲ್ಲ ಆಗೋವರೆಗೂ ಆಟ ಆಡ್ತಾನೆ ಇದ್ಲು ಒಬ್ಬಳೇ. ಅದಾದಮೇಲೆ ಅವ್ರ ಮನೆಗೆ ಹೋದರು. ನಾವು ಹಾಗೆ ವಾಕಿಂಗ್ ಹೋಗಿ ಬರೋಣ ಅಂತ ಪಾರ್ಕಿಗೆ ಹೋಗಿದ್ವಿ. ಸೊ ಮಂಗಳವಾರ ದಿನ ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ಹುಣ್ಣಿಮೆ ದಿನ ಹೋಳಿ ಇತ್ತಲ್ಲ, ಹೋಳಿ ಹುಣ್ಣಿಮೆ ಇತ್ತಲ್ಲ, ಹಾಗಾಗಿ ಇಲ್ಲಿ ಕಾಮಣ್ಣನ ಸುಡೋದು ಅಂತ ಮಾಡ್ತಾಯಿದ್ರು ಪಾರ್ಕಲ್ಲಿ. ಸೊ ಹಂಗೆ ಒಂದು ರೌಂಡ್ ವಾಕ್ ಹೋಗಿ ಬಂದ್ರೈತೆ ಅಂತ ಹೋದಾಗ ಅಲ್ಲಿ ಪಾರ್ಕಲ್ಲಿ ಇದು ಮಾಡ್ತಾಯಿದ್ರು. ನಾವು ವಾಕಿಂಗಿಗೆ ಹೋಗಿದ್ವಲ್ಲ, ಹಾಗಾಗಿ ಒಂದು ಸ್ವಲ್ಪ ಹಂಗೆ ವಿಡಿಯೋ ತೊಗೊಂಡೆ. ನಾನು ಯಾವಾಗಲೂ ನೋಡಿದ್ದಿಲ್ಲ, ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಅಲ್ಲೆಲ್ಲರೂ ಹಿಂದಿದವ್ರು ಬಂದು ಈ ಥರ ಬೆಂಕಿ ಹಚ್ಚಿ, ನಮ್ಮ ಕಡೆ ಎಲ್ಲ ಮಾಡ್ತೀವಿ ಇದೇ ಥರನೇ.
ಮಾಕೆ ಬಂದ್ರಿ ನನ್ನ ಐಟಿ ಮೇಲೆ ಚಸ್ಮಾಕೆ ಬಂದ್ರಿ ಇವನು ನೋಡ್ರಿ ಹೆಂಗದನ ನೋಡ್ರಿ ಹೆಂಗದನ ನೈಟಿ ಮೇಲೆ ಚಸ್ಮಾ ಯಾಕಪ್ಪ ಅಂದ್ರೆ ಚಂದ್ರಗ್ರಹಣ ನೋಡೋಣ ಅಂತ. ಗ್ರಹಣನ ಹಂಗ ನೋಡಬಾರ್ದು ಅಂತಾರ, ಹಾಗಾಗಿ ಚಸ್ಮಾ ಹಾಕ್ಯಂಡು ನೋಡೋದು ಕಮ್ಗೆ ಆಗೋದಲ್ಲ, ಜಸ್ಟ್ ಗ್ರಹಣ ನೋಡೋಗಕ್ಕಷ್ಟ. ಹೌದೌದು ಬಂದದಿ ಹೊಂಟದಿ ಏನೋ ಮೂವ್ ಆಗಾಕತ್ತದ. ಇದನ್ನ ನೋಡಿ ಚಂದ್ರ ಕಾಣಕತ್ತ ನೋಡು ಅಂತ ಹೇಳ್ತಾನೆ. ಏನೋ ಹೊಂಟದ ಆರೆಂಜ್ ಕಲರ್ ತರ ನನ್ನ ಮೊಬೈಲ್ನ ಕಾಣಿಸಕತ್ತ ನೋಡ್ರಿ. ಇನ್ನೂ ಶಕ ಸ್ವಲ್ಪ ಇರುತ್ತೆ ಅನ್ನೋದಕ್ಕೆ ಅದು ರೆಡ್ ಮೂನ್ ಕಾಣುತ್ತೆ ಅಂತ. ಕರೆಕ್ಟ್ 6:45 ಕರೆಂಟ್ ತೆಗ್ಸಿದೀವಿ ಎಲ್ಲರೂ ಕಾಣಿ ನೀಟಾಗಿ. ಇದು ಹುಣ್ಮೆ ದಿನ, ಹುಣ್ಮೆ ಪೂಜೆ ಎಲ್ಲ ಮುಗೀತು. ಪೂಜೆ ಮಧ್ಯಾಹ್ನಕ್ಕೆ ಮುಗಿಸ್ಕೊಂಡು 3 ಗಂಟೆಗೆ ಗ್ರಹಣ ಹಿಡಿತೈತಿ ಅಂತ ಹೇಳಿದ್ರಲ್ಲ. ಗ್ರಹಣ ಹಿಡಿದ್ರದ್ದು ನೋಡೋಣ ಅಂದ್ರೆ ಕಾಣಂಗಿಲ್ಲಲ್ಲ ಚಂದ್ರ, ನಮಗೆ ಗೋಚರ ಆಗಂಗಿಲ್ಲ. ಮಧ್ಯಾಹ್ನ ಟೈಮಲ್ಲಿ 6:45 ಹಂಗಾರ ಹೋಗಿದ್ವಿ. ಹೋಗಿ ನೋಡಿದ್ವಿ, ಚಂದ್ರ ಕಾಣ್ತಾ ಇದ್ದ. ಅಲ್ಲಿವರೆಗೂ ಗ್ರಹಣ ಹಿಡಿದಿತ್ತು ಅಂತಲೇ ಅದು ಲೆಕ್ಕ ಹಾಕತ್ತಲ್ಲ. ಇವಾಗ 6:45 ಹಂಗೆ ಚಂದ್ರ ಕಾಣಕ್ಕೆ ಸ್ಟಾರ್ಟ್ ಮಾಡ್ದ ನೋಡ್ರಿ. ಸೊ ಈ ವ್ಲಾಗ್ 3 ಡೇಸ್ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.